ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರವನ್ನ ಎರಡು ಆಯಾಮದಲ್ಲಿ ಯೋಚನೆ ಮಾಡೋಣ. ಒಂದು, ಅವರು ಬಳಸಿದ ಭಾಷೆ, ಮತ್ತೊಂದು ಕಡೆ ಅವರಿಗೆ ಕೋಪ ತರಿಸಿದ ವಿಚಾರ. ಮೊದಲಿಗೆ ಭಾಷೆ ಬಗ್ಗೆ ಗಮನ ಕೊಟ್ಬಿಡೋಣ. ಕನ್ನಡಿಗರು ನಾವು ಹೇಗೆ ಅಂದ್ರೆ ಸ್ವಾಭಿಮಾನಿಗಳು. ಒಂದ್ ಅರ್ಥದಲ್ಲಿ ಒಂದ್ ತಿಂಗಳು ಫ್ರೀಯಾಗಿ ಕೆಲಸ ಮಾಡ್ತೀವಿ, ದುಡ್ಡು ಕೊಡದೆ ಹೋದ್ರೂ ಪರವಾಗಿಲ್ಲ. ಆದ್ರೆ ಎಲ್ಲಿ ಗೌರವ ಸಿಗೋದಿಲ್ವೋ, ಎಲ್ಲಿ ಗೌರವಕ್ಕೆ ಚ್ಯುತಿ ಬರುತ್ತೋ ಅಲ್ಲಿ ರಿವಾಲ್ಟ್ ಶುರುವಾಗುತ್ತೆ. ಅದ್ರ ವಿರುದ್ಧವಾಗಿ ಧ್ವನಿ ಎತ್ತೋಕ್ ಶುರು ಮಾಡ್ತೀವಿ ಸ್ವಾಭಾವಿಕವಾಗಿ. ಅದಕ್ಕೆ ಹೇಳೋದು, ಸ್ವಾಭಿಮಾನಿಗಳು ನಮಗೆ ದುಡ್ಡಿಗಿಂತ ಹೆಚ್ಚಾಗಿ ಮರ್ಯಾದೆ. ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಅನ್ನೋ ಲ್ಯಾಂಗ್ವೇಜ್, ಆ ಭಾಷೆ ಉಪಯೋಗ ಮಾಡಿದ್ದು ಸ್ವಾಭಾವಿಕವಾಗಿ. ಅದು ಫಿಲ್ಮ್ ಫೀಲ್ಡ್ ಅಂತ ಮಾತ್ರ ಅಲ್ಲ, ಯಾವುದೇ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಅವರು ಈ ಭಾಷೆಯನ್ನ ಪ್ರಯೋಗ ಮಾಡಿದ್ರು ಕೂಡ ಅವ್ರಿಗೆ ಕೋಪ ಬರೋದೇನೆ. ಅವ್ರ ಗೌರವಕ್ಕೆ ವಿರುದ್ಧವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಈ ನಟ್ಟು ಬೋಲ್ಟು ರೀತಿಯ ಭಾಷೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದರ್ಥದಲ್ಲಿ ಸರಿ. ಈಗ ಬರೋಣ ಅಸ್ಲಿ ಮ್ಯಾಟರ್ಗೆ. ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು, ನನಗೆ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡಿರುವ ಕೆಲ ಕಲಾವಿದರ ಬಗ್ಗೆ ಕೋಪ ಇದೆ. ಯಾಕೆ ಕೋಪ? ಆ ಕೋಪದಲ್ಲೂ ಎರಡು ಆಯಾಮ. ಒಂದು, ಡಿ ಕೆ ಶಿವಕುಮಾರ್ ಅವರು ಚುನಾವಣಾ ಪೂರ್ವವಾಗಿ ನಡೆಸಿದ ಮೇಕೆದಾಟು ಪಾದಯಾತ್ರೆ, ಇದು ನಾನು ಪಕ್ಷಾತೀತವಾಗಿ ನಡೆಸದೆ, ನಮ್ಮ ಜನರ ನೀರಿನ ವ್ಯವಸ್ಥೆಗಾಗಿ ನಡೆಸದೆ, ಅವ್ರು ಏನೇ ಹೇಳ್ಬೋದು. ಬಟ್ ಅದು ನಡೆದದ್ದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ನ ಅಡಿಯಲ್ಲಿ, ಚುನಾವಣೆಗೋಸ್ಕರವೂ ನಡೀತು ಅನ್ನೋದು ಗೊತ್ತಿಲ್ಲದೆ ಇರೋ ಸಂಗತಿ ಏನಲ್ಲ. ಇಂಥ ಹೋರಾಟಕ್ಕೆ, ಒಂದು ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಡೆಯುವಂತಹ ಹೋರಾಟಕ್ಕೆ ಕಲಾವಿದರನ್ನೋ ಮತ್ಯಾರನ್ನೋ ಬೆಂಬಲ ಕೇಳಿದಾಗ ಹೋಗ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋದು ಅವರ ವೈಯಕ್ತಿಕ ಅಭಿಪ್ರಾಯ. ಇಲ್ಲಿ ಯಾರು ಬಲವಂತ ಮಾಡೋ ಹಾಗಿಲ್ಲ. ಆದರೆ ಫಿಲ್ಮ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ವಿಧಾನಸೌಧದ ಮೆಟ್ಟಿಲ ಮೇಲೆ. ಈಗಷ್ಟೇ ಗಣಿಗ ರವಿ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಇಂಥ ಕಾರ್ಯಕ್ರಮ, ನಿಮ್ಮದೇ ಉದ್ಯಮಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ, ಇದ್ರಲ್ಲೂ ಬರೋದಿಲ್ಲ ಅಂತಂದ್ರೆ ಏನರ್ಥ? ಕ್ವಿಕ್ ಎಕ್ಸಾಂಪಲ್ ಕೊಡೋದಾದ್ರೆ, ಮಲಯಾಳಂ ಚಿತ್ರೋದ್ಯಮ ನೆಲಕಚ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿದ್ದ ದೊಡ್ಡ ದೊಡ್ಡ ನಟರೆಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ರು, ಮಲ್ಟಿ ಸ್ಟಾರರ್ ಸಿನಿಮಾ. ದೊಡ್ಡ ಬೂಸ್ಟ್ ಕೊಟ್ಟು ಚಿತ್ರೋದ್ಯಮಕ್ಕೆ. ಈಗ ಹೇಳ್ತಾರೆ ಕನ್ನಡ ಚಿತ್ರೋದ್ಯಮ ನೆಲಕಚ್ತಾ ಇದೆ, ಒಳ್ಳೆ ಚಿತ್ರಗಳು ಬರ್ತಾ ಇಲ್ಲ, ದುಡ್ಡಾಗ್ತಾ ಇಲ್ಲ. ಒಗ್ಗಟ್ಟಿದೆಯಾ? ಬರ್ತಾರ ನಮ್ಮೆಲ್ಲ ಸೂಪರ್ ಸ್ಟಾರ್ಗಳು ಒಗ್ಗಟ್ಟಾಗಿ ಚಿತ್ರೋದ್ಯಮವನ್ನ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ? ಎಲ್ಲಾ ಬಿಟ್ಟಾಕ್ರಿ. ಪೊಲಿಟಿಕಲ್ ಕಾರ್ಯಕ್ರಮ ಬೇಡ, ನಾಡು ಜಲ ನುಡಿ ಇದಕ್ಕೆ ಬೇಡ ಬರೋದು ಹೋರಾಟಕ್ಕೆ. ಚಿತ್ರೋದ್ಯಮದಲ್ಲಿ ಮೊನ್ನೆಯಷ್ಟೇ ಒಂದು ಪೂಜೆ ಮಾಡಿದ್ರು, ಇಡೀ ಚಿತ್ರೋದ್ಯಮಕ್ಕೆ ಬರ್ತಾ ಇರುವ ಸಂಕಷ್ಟಗಳಿಂದ ವಿಮೋಚನೆ ಆಗಲಿ ಅಂತ ಹೇಳಿ. ಅದಕ್ಕೆ ಎಷ್ಟು ಜನ ಬಂದ್ರು? ದೊಡ್ಡ ದೊಡ್ಡ ಸ್ಟಾರ್ಗಳು. ಕಾರಣ 131 ಇರಬಹುದು. ಮಾಡ್ತಿರೋದು ನಿಮ್ಮ ಉದ್ಯಮದ ಉದ್ಧಾರಕ್ಕಲ್ವಾ? ನಿಮ್ ಬೆಂಬಲ ಎಲ್ಲಿತ್ತು? ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದು ಅದೇ ಅಲ್ವಾ? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನ ನಾವು ನಡೆಸ್ತಾ ಇದ್ದೀವಿ, ಬರ್ತಾ ಇಲ್ಲ ಯಾಕೆ? ಪ್ರಶ್ನೆ ಕರೆಕ್ಟ್ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಯಾವಾಗ ಈ ರೀತಿಯಾಗಿ ಆಚೆ ಬಂತೋ ಪರ ವಿರೋಧದ ಚರ್ಚೆ ಶುರುವಾಯಿತು. ಸಿನಿಮಂದಿ ವಿರುದ್ಧ ಡಿಸಿಎಂ ಕಿಡಿಕಾರಿದ್ ಯಾಕೆ ಅನ್ನೋ ಪ್ರಶ್ನೆಗೆ ಈಗ ಆಲ್ರೆಡಿ ಉತ್ತರ ಸ್ಪಷ್ಟವಾಗಿದೆ. ನೆಲ ಜಲ ರಕ್ಷಣೆ ಅಂತ ವಿಚಾರ ಬಂದಾಗ ಈಗ ಕರ್ವೆ ನಾರಾಯಣಗೌಡ ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇದ್ವಿ. ಕೆಪಿಎಸ್ಸಿ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಬರ್ತಿದ್ದಾರೆ. ಫಿಲ್ಮ್ ಸ್ಟಾರ್ಗಳು ಹೋಗಿ ಇನ್ವಿಟೇಷನ್ ಕೊಡ್ಬೇಕಾ ಇದಕ್ಕೆ? ಬೆಂಬಲ ಕೊಡ್ಲಿಕ್ಕೆ ನಮ್ಮದೇ ನಾಡಿನ ಜನ, ನಮ್ಮದೇ ನಾಡಿನ ಆಸ್ಪಿರೆಂಟ್ಸ್ ಪ್ರತಿಭಟನೆ ಮಾಡ್ತಿದ್ದಾರಪ್ಪ. ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾರೆ, ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾರೆ. ಸ್ವಯಂ ಪ್ರೇರಿತರಾಗಿ ಎಷ್ಟು ಮಂದಿ ಹೋಗಿದ್ದಾರೆ ಚಲನಚಿತ್ರ ರಂಗದಿಂದ? ಹೋಗ್ಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಕಡ್ಡಾಯ ಇಲ್ಲ ಹೋಗ್ಬೇಕು ಅಂತ ಹೇಳಿ. ಆದ್ರೆ ತಮಗೆ ಅನ್ನ ಕೊಟ್ಟ ನಾಡು, ಆ ನಾಡಿನ ಮಂದಿ, ಅವ್ರ ವಿರುದ್ಧವಾಗಿ ಋಣ ಸಂದಾಯ ಅನ್ನೋದಿರುತ್ತಲ್ಲ, ಎಷ್ಟು ಮಂದಿ ಮಾಡ್ತಿದ್ದಾರೆ? ಕಲಾವಿದರಿಗೆ ಬಹಿರಂಗ ವೇದಿಕೆಯಲ್ಲಿ ಇದೇ ವಿಚಾರಕ್ಕೆ ಧಮಕಿ ಹಾಕಿದ್ರು ಡಿ ಕೆ ಶಿವಕುಮಾರ್. ನೀವು ಬರ್ತಿರಲ್ಲ, ನಾನು ಇಲ್ಲಿ ಶೂಟಿಂಗ್ ಮಾಡಬೇಕು, ಅಲ್ಲಿ ಶೂಟಿಂಗ್ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ ಹೇಳಿ ನಮ್ಮ ಹತ್ರನೇ ಬರಬೇಕು. ಅಂದ್ರೆ ಅರ್ಥಾತ್ ಸರ್ಕಾರದ ಬಳಿಗೆ ಬರಬೇಕು. ನಾವು ಪರ್ಮಿಷನ್ ಕೊಡದಿದ್ರೆ ಸಿನಿಮಾ ಮಾಡ್ತೀರಾ? ನಾವು ಕರೆದ್ರೆ ಬರೋದಿಲ್ಲ, ನೀವು ಕೇಳಿದ ತಕ್ಷಣ ಪರ್ಮಿಷನ್ ಕೊಟ್ಬಿಡ್ಬೇಕಾ? ಈ ಧಾಟಿಯಲ್ಲಿತ್ತು ಡಿ ಕೆ ಶಿವಕುಮಾರ್ ಅವರ ಮಾತು. ನಿಮಗಾಗಿ ಅಂತಾರಾಷ್ಟ್ರೀಯ ಸಿನಿಮೋತ್ಸವವನ್ನ ಮಾಡ್ತಾ ಇದ್ದೇವೆ, ನೀವೇ ಈ ಕಾರ್ಯಕ್ರಮಕ್ಕೆ ಬರದೇ ಇದ್ರೆ ಅಲ್ವಾ? ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯ, ಬೇರೆ ದೇಶದ ಚಿತ್ರಗಳಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇರುತ್ತೆ. ಆ ಜನ, ಆಯಾ ಭಾಷೆ, ಆಯಾ ದೇಶದ ಜನ ಬೆಂಗಳೂರಿನಲ್ಲಿ ನಡೀತಾ ಇರುವ ಈ ಸಿನಿಮೋತ್ಸವದ ಕಡೆ ಗಮನ ಕೊಟ್ಟಿರ್ತಾರೆ. ನಮ್ಮವರೇ ಇಲ್ಲ ಅಂದ್ರೆ? ಕನ್ನಡ ಸಿನಿಮಾ ಕಲಾವಿದರಿಗೆ ಡಿ ಕೆ ಶಿವಕುಮಾರ್ ಅವರು ಈ ಕಾರಣಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ನಮ್ಮ ನೀರು, ನಮ್ಮ ಹಕ್ಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ವಿ. ಕೋವಿಡ್ ಸಂದರ್ಭ, ನಮ್ಮ ಸ್ವಂತಕ್ಕೆ ನಳಿಲಿಲ್ಲ, ಅದು ಜನರಿಗೋಸ್ಕರ. ಆದ್ರೆ ಕಲಾವಿದರು ಯಾವುದೇ ಹೋರಾಟದಲ್ಲಿ ಭಾಗಿಯಾಗ್ತಾ ಇಲ್ಲ. ಇದನ್ನ ಒಳಗೊಂಡಂತೆ ಕನ್ನಡ ನಾಡು ನುಡಿ ಹೋರಾಟದಲ್ಲಿ ಭಾಗಿಯಾಗ್ತಿಲ್ಲ ಅನ್ನೋ ವಿಚಾರಕ್ಕೆ ನನಗೆ ಬೇಸರ ಇದೆ. ನನಗೆ ಗೊತ್ತು ಇದನ್ನ ಹೇಗೆ ಸರಿ ಮಾಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತಾಗಿತ್ತು. ಇರೋ ಅಷ್ಟು ಆಯಾಮವನ್ನ ನಿಮ್ಮ ಮುಂದಿಟ್ಟಿದ್ದೀವಿ, ನಿರ್ಧಾರ ಮಾಡಿ. ಡಿ ಕೆ ಶಿವಕುಮಾರ್ ಅವರ ಧಾಟಿ ಸರಿನಾ ತಪ್ಪ, ಅವ್ರು ಹೇಳಿದ ವಿಚಾರ ಸರಿನಾ ತಪ್ಪ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರವನ್ನ ಎರಡು ಆಯಾಮದಲ್ಲಿ ಯೋಚನೆ ಮಾಡೋಣ. ಒಂದು, ಅವರು ಬಳಸಿದ ಭಾಷೆ,
ಮತ್ತೊಂದ್ ಕಡೆ ಅವರಿಗೆ ಕೋಪ ತರಿಸದ ವಿಚಾರ. ಮೊದಲಿಗೆ ಭಾಷೆ ಬಗ್ಗೆ ಗಮನ ಕೊಟ್ಬಿಡೋಣ. ಕನ್ನಡಿಗರು ನಾವು ಹೇಗೆ ಅಂದ್ರೆ ಸ್ವಾಭಿಮಾನಿಗಳು. ಒಂದ್ ಅರ್ಥದಲ್ಲಿ ಒಂದ್ ತಿಂಗಳು ಫ್ರೀಯಾಗಿ ಕೆಲಸ ಮಾಡ್ತೀವಿ, ದುಡ್ಡು ಕೊಡದೆ ಹೋದ್ರೂ ಪರವಾಗಿಲ್ಲ. ಆದ್ರೆ ಎಲ್ಲಿ ಗೌರವ ಸಿಗೋದಿಲ್ವೋ, ಎಲ್ಲಿ ಗೌರವಕ್ಕೆ ಚ್ಯುತಿ ಬರುತ್ತೋ ಅಲ್ಲಿ ರಿವಾಲ್ಟ್ ಶುರುವಾಗುತ್ತೆ. ಅದ್ರ ವಿರುದ್ಧವಾಗಿ ಧ್ವನಿ ಎತ್ತೋಕ್ ಶುರು ಮಾಡ್ತೀವಿ ಸ್ವಾಭಾವಿಕವಾಗಿ. ಅದಕ್ಕೆ ಹೇಳೋದು ಸ್ವಾಭಿಮಾನಿಗಳು ನಮಗೆ ದುಡ್ಡಿಗಿಂತ ಹೆಚ್ಚಾಗಿ ಮರ್ಯಾದೆ. ಡಿ.ಕೆ. ಶಿವಕುಮಾರ್ ಅವರು ನಟ್ಟು ಬೋಲ್ಟು ಅನ್ನೋ ಲ್ಯಾಂಗ್ವೇಜ್, ಆ ಭಾಷೆ ಉಪಯೋಗ ಮಾಡಿದ್ದು ಸ್ವಾಭಾವಿಕವಾಗಿ. ಅದು ಫಿಲ್ಮ್ ಫೀಲ್ಡ್ ಅಂತ ಮಾತ್ರ ಅಲ್ಲ, ಯಾವುದೇ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಅವರು ಈ ಭಾಷೆಯನ್ನ ಪ್ರಯೋಗ ಮಾಡಿದ್ರು ಕೂಡ ಅವ್ರಿಗೆ ಕೋಪ ಬರೋದೇನೆ. ಅವ್ರ ಗೌರವಕ್ಕೆ ವಿರುದ್ಧವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರ ಈ ನಟ್ಟು ಬೋಲ್ಟು ರೀತಿಯ ಭಾಷೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದರ್ಥದಲ್ಲಿ ಸರಿಯೇ. ಈಗ ಬರೋಣ ಅಸ್ಲಿ ಮ್ಯಾಟರ್ಗೆ. ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ರು, ನನಗೆ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡಿರುವ ಕೆಲ ಕಲಾವಿದರ ಬಗ್ಗೆ ಕೋಪ ಇದೆ. ಯಾಕೆ ಕೋಪ? ಆ ಕೋಪದಲ್ಲೂ ಎರಡು ಆಯಾಮ. ಒಂದು, ಡಿ.ಕೆ. ಶಿವಕುಮಾರ್ ಅವರು ಚುನಾವಣಾ ಪೂರ್ವವಾಗಿ ನಡೆಸಿದ ಮೇಕೆದಾಟು ಪಾದಯಾತ್ರೆ, ಇದು ನಾನ್ ಪಕ್ಷಾತೀತವಾಗಿ ನಡೆಸದೆ, ನಮ್ಮ ಜನರ ನೀರಿನ ವ್ಯವಸ್ಥೆಗಾಗಿ ನಡೆಸದೆ, ಅವ್ರು ಏನೇ ಹೇಳ್ಬೋದು. ಬಟ್ ಅದು ನಡೆದದ್ದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ನ ಅಡಿಯಲ್ಲಿ, ಚುನಾವಣೆಗೋಸ್ಕರವೂ ನಡೀತು ಅನ್ನೋದು ಗೊತ್ತಿಲ್ಲದೆ ಇರೋ ಸಂಗತಿ ಏನಲ್ಲ. ಇಂಥ ಹೋರಾಟಕ್ಕೆ, ಒಂದು ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಡೆಯುವಂತಹ ಹೋರಾಟಕ್ಕೆ ಕಲಾವಿದರನ್ನೋ ಮತ್ಯಾರನ್ನೋ ಬೆಂಬಲ ಕೇಳಿದಾಗ ಹೋಗ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡುವುದು ಅವರ ವೈಯಕ್ತಿಕ ಅಭಿಪ್ರಾಯ. ಇಲ್ಲಿ ಯಾರು ಬಲವಂತ ಮಾಡೋ ಹಾಗಿಲ್ಲ. ಆದರೆ ಫಿಲ್ಮ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ವಿಧಾನಸೌಧದ ಮೆಟ್ಟಿಲ ಮೇಲೆ. ಈಗಷ್ಟೇ ಗಣಿಗ ರವಿ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ಇಂಥ ಕಾರ್ಯಕ್ರಮ, ನಿಮ್ಮದೇ ಉದ್ಯಮಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ, ಇದ್ರಲ್ಲೂ ಬರೋದಿಲ್ಲ ಅಂತಂದ್ರೆ ಏನರ್ಥ? ಕ್ವಿಕ್ ಎಕ್ಸಾಂಪಲ್ ಕೊಡೋದಾದ್ರೆ, ಮಲಯಾಳಂ ಚಿತ್ರೋದ್ಯಮ ನೆಲಕಚ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿದ್ದ ದೊಡ್ಡ ದೊಡ್ಡ ನಟರೆಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ರು, ಮಲ್ಟಿ ಸ್ಟಾರರ್ ಸಿನಿಮಾ. ದೊಡ್ಡ ಬೂಸ್ಟ್ ಕೊಟ್ಟು ಚಿತ್ರೋದ್ಯಮಕ್ಕೆ. ಈಗ ಹೇಳ್ತಾರೆ ಕನ್ನಡ ಚಿತ್ರೋದ್ಯಮ ನೆಲಕಚ್ತಾ ಇದೆ, ಒಳ್ಳೆ ಚಿತ್ರಗಳು ಬರ್ತಾ ಇಲ್ಲ, ದುಡ್ಡಾಗ್ತಾ ಇಲ್ಲ. ಒಗ್ಗಟ್ಟಿದೆಯಾ? ಬರ್ತಾರ ನಮ್ಮೆಲ್ಲ ಸೂಪರ್ ಸ್ಟಾರ್ಗಳು ಒಗ್ಗಟ್ಟಾಗಿ ಚಿತ್ರೋದ್ಯಮವನ್ನ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ? ಎಲ್ಲಾ ಬಿಟ್ಟಾಕ್ರಿ. ಪೊಲಿಟಿಕಲ್ ಕಾರ್ಯಕ್ರಮ ಬೇಡ, ನಾಡು ಜಲ ನುಡಿ ಇದಕ್ಕೆ ಬೇಡ ಬರೋದು ಹೋರಾಟಕ್ಕೆ. ಚಿತ್ರೋದ್ಯಮದಲ್ಲಿ ಮೊನ್ನೆಯಷ್ಟೇ ಒಂದು ಪೂಜೆ ಮಾಡಿದ್ರು. ಇಡೀ ಚಿತ್ರೋದ್ಯಮಕ್ಕೆ ಬರ್ತಾ ಇರುವ ಸಂಕಷ್ಟಗಳಿಂದ ವಿಮೋಚನೆ ಆಗಲಿ ಅಂತ ಹೇಳಿ. ಅದಕ್ಕೆ ಎಷ್ಟು ಜನ ಬಂದ್ರು? ದೊಡ್ಡ ದೊಡ್ಡ ಸ್ಟಾರ್ಗಳು. ಕಾರಣ 131 ಇರಬಹುದು. ಮಾಡ್ತಿರೋದು ನಿಮ್ಮ ಉದ್ಯಮದ ಉದ್ಧಾರಕ್ಕಲ್ವಾ? ನಿಮ್ ಬೆಂಬಲ ಎಲ್ಲಿತ್ತು? ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರೋದು ಅದೇ ಅಲ್ವಾ? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನ ನಾವು ನಡೆಸ್ತಾ ಇದ್ದೀವಿ, ಬರ್ತಾ ಇಲ್ಲ ಯಾಕೆ? ಪ್ರಶ್ನೆ ಕರೆಕ್ಟ್ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಯಾವಾಗ ಈ ರೀತಿಯಾಗಿ ಆಚೆ ಬಂತೋ ಪರ ವಿರೋಧದ ಚರ್ಚೆ ಶುರುವಾಯಿತು. ಸಿನಿಮಂದಿ ವಿರುದ್ಧ ಡಿಸಿಎಂ ಕಿಡಿಕಾರಿದ್ ಯಾಕೆ ಅನ್ನೋ ಪ್ರಶ್ನೆಗೆ ಈಗ ಆಲ್ರೆಡಿ ಉತ್ತರ ಸ್ಪಷ್ಟವಾಗಿದೆ. ನೆಲ ಜಲ ರಕ್ಷಣೆ ಅಂತ ವಿಚಾರ ಬಂದಾಗ ಈಗ ಕರ್ವೆ ನಾರಾಯಣಗೌಡ ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇದ್ವಿ. ಕೆಪಿಎಸ್ಸಿ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಬರ್ತಿದ್ದಾರೆ. ಫಿಲ್ಮ್ ಸ್ಟಾರ್ಗಳು ಹೋಗಿ ಇನ್ವಿಟೇಷನ್ ಕೊಡ್ಬೇಕಾ ಇದಕ್ಕೆ? ಬೆಂಬಲ ಕೊಡ್ಲಿಕ್ಕೆ? ನಮ್ಮದೇ ನಾಡಿನ ಜನ, ನಮ್ಮದೇ ನಾಡಿನ ಆಸ್ಪಿರೆಂಟ್ಸ್ ಪ್ರತಿಭಟನೆ ಮಾಡ್ತಿದ್ದಾರಪ್ಪ. ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾರೆ, ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾರೆ. ಸ್ವಯಂ ಪ್ರೇರಿತರಾಗಿ ಎಷ್ಟು ಮಂದಿ ಹೋಗಿದ್ದಾರೆ ಚಲನಚಿತ್ರ ರಂಗದಿಂದ? ಹೋಗ್ಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಕಡ್ಡಾಯ ಇಲ್ಲ ಹೋಗ್ಬೇಕು ಅಂತ ಹೇಳಿ. ಆದ್ರೆ ತಮಗೆ ಅನ್ನ ಕೊಟ್ಟ ನಾಡು, ಆ ನಾಡಿನ ಮಂದಿ, ಅವ್ರ ವಿರುದ್ಧವಾಗಿ ಋಣ ಸಂದಾಯ ಅನ್ನೋದಿರುತ್ತಲ್ಲ, ಎಷ್ಟು ಮಂದಿ ಮಾಡ್ತಿದ್ದಾರೆ? ಕಲಾವಿದರಿಗೆ ಬಹಿರಂಗ ವೇದಿಕೆಯಲ್ಲಿ ಇದೇ ವಿಚಾರಕ್ಕೆ ಧಮಕಿ ಹಾಕಿದ್ರು ಡಿ.ಕೆ. ಶಿವಕುಮಾರ್. ನೀವು ಬರ್ತಿರಲ್ಲ, ನಾನು ಇಲ್ಲಿ ಶೂಟಿಂಗ್ ಮಾಡಬೇಕು, ಅಲ್ಲಿ ಶೂಟಿಂಗ್ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ ಹೇಳಿ ನಮ್ಮ ಹತ್ರನೇ ಬರಬೇಕು ಅಂದ್ರೆ ಅರ್ಥಾತ್ ಸರ್ಕಾರದ ಬಳಿಗೆ ಬರಬೇಕು. ನಾವು ಪರ್ಮಿಷನ್ ಕೊಡದಿದ್ರೆ ಸಿನಿಮಾ ಮಾಡ್ತೀರಾ? ನಾವು ಕರೆದ್ರೆ ಬರೋದಿಲ್ಲ, ನೀವು ಕೇಳಿದ ತಕ್ಷಣ ಪರ್ಮಿಷನ್ ಕೊಟ್ಬಿಡ್ಬೇಕಾ? ಈ ಧಾಟಿಯಲ್ಲಿತ್ತು ಡಿ.ಕೆ. ಶಿವಕುಮಾರ್ ಅವರ ಮಾತು. ನಿಮಗಾಗಿ ಅಂತಾರಾಷ್ಟ್ರೀಯ ಸಿನಿಮೋತ್ಸವವನ್ನ ಮಾಡ್ತಾ ಇದ್ದೇವೆ, ನೀವೇ ಈ ಕಾರ್ಯಕ್ರಮಕ್ಕೆ ಬರದೇ ಇದ್ರೆ ಅಲ್ವಾ? ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯ, ಬೇರೆ ದೇಶದ ಚಿತ್ರಗಳಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇರುತ್ತೆ. ಆ ಜನ, ಆಯಾ ಭಾಷೆ, ಆಯಾ ದೇಶದ ಜನ ಬೆಂಗಳೂರಿನಲ್ಲಿ ನಡೀತಾ ಇರುವ ಈ ಸಿನಿಮೋತ್ಸವದ ಕಡೆ ಗಮನ ಕೊಟ್ಟಿರ್ತಾರೆ. ನಮ್ಮವರೇ ಇಲ್ಲ ಅಂದ್ರೆ? ಕನ್ನಡ ಸಿನಿಮಾ ಕಲಾವಿದರಿಗೆ ಡಿ.ಕೆ. ಶಿವಕುಮಾರ್ ಅವರು ಈ ಕಾರಣಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ನಮ್ಮ ನೀರು, ನಮ್ಮ ಹಕ್ಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ವಿ. ಕೋವಿಡ್ ಸಂದರ್ಭ, ನಮ್ಮ ಸ್ವಂತಕ್ಕೆ ನಳಿಲಿಲ್ಲ, ಅದು ಜನರಿಗೋಸ್ಕರ. ಆದ್ರೆ ಕಲಾವಿದರು ಯಾವುದೇ ಹೋರಾಟದಲ್ಲಿ ಭಾಗಿಯಾಗ್ತಾ ಇಲ್ಲ. ಇದನ್ನ ಒಳಗೊಂಡಂತೆ ಕನ್ನಡ ನಾಡು ನುಡಿ ಹೋರಾಟದಲ್ಲಿ ಭಾಗಿಯಾಗ್ತಿಲ್ಲ ಅನ್ನೋ ವಿಚಾರಕ್ಕೆ ನನಗೆ ಬೇಸರ ಇದೆ. ನನಗೆ ಗೊತ್ತು ಇದನ್ನ ಹೇಗೆ ಸರಿ ಮಾಡಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಮಾತಾಗಿತ್ತು. ಇರೋ ಅಷ್ಟು ಆಯಾಮವನ್ನ ನಿಮ್ಮ ಮುಂದಿಟ್ಟಿದ್ದೀವಿ, ನಿರ್ಧಾರ ಮಾಡಿ. ಡಿ.ಕೆ. ಶಿವಕುಮಾರ್ ಅವರ ಧಾಟಿ ಸರಿನಾ ತಪ್ಪ, ಅವ್ರು ಹೇಳಿದ ವಿಚಾರ ಸರಿನಾ ತಪ್ಪ ಅಂತ ಹೇಳಿ.